ಖರ್ಗೆ ತವರಲ್ಲಿ ಕಲಬುರಗಿಯಲ್ಲಿ ಇದೀಗ ಕಾಂಗ್ರೆಸ್ ಕಡೆಯಿಂದ ಬಿಜೆಪಿ ಘರ್ವಾಪ್ಸಿ ತಂಡವನ್ನ ರಚನೆ ಮಾಡಿ ಅದರಲ್ಲಿ ಯಶಸ್ವಿ ಆದಂಗೆ ಕಾಣಿಸ್ತಾ ಇದೆ. ಹಾಗಾದ್ರೆ ಘರ್ವಾಪ್ಸಿಯಲ್ಲಿ ಬಳಕೆ ಆದವರು ಯಾರೆಲ್ಲ ವಾಪಸ್ ಬಿಜೆಪಿ ಮನೆಗೆ ಬರ್ತಾ ಇದ್ದಾರೆ ನೋಡ್ತಾ ಹೋಗೋಣ. ಖರ್ಗೆ ತವರಲ್ಲಿ ಬಿಜೆಪಿಯ ಗರುವಾಪ್ಸಿ ಅಭಿಯಾನ. ಅಫ್ಜಲಾಪುರ ಕ್ಷೇತ್ರದ ನಿತಿನ್ ಗುತ್ತೇದಾರ್ಗೆ ಬಿಜೆಪಿ ಗಾಳ. ವಿಜಯೇಂದ್ರ ನೇತೃತ್ವದಲ್ಲಿ ಇವತ್ತು ಕೇಸರಿ ಪಡೆಗೆ ನಿತಿನ್. ಶತಾಯಗತಾಯ ಈ ಬಾರಿಯೂ ಸಹ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ತವರ್ನಲ್ಲಿ ಕಮಲ ಅರಳಿಸೋದಕ್ಕೆ ಬಿಜೆಪಿ ಹೈಕಮಾಂಡ್ ಸದ್ದಿಲ್ಲದೆ ಮಾಸ್ಟರ್ ಪ್ಲಾನ್ ಅನ್ನ ರೂಪಿಸ್ತಾ ಇದೆ. ಇದರ ಮೊದಲ ಹೆಜ್ಜೆಯಾಗಿ ಅಫ್ಜಲಾಪುರ ಕ್ಷೇತ್ರದಿಂದ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಅಲ್ಪ ಮತಗಳಿಂದ ಸೋತ ನಿತೀಶ್ ಗುತ್ತೇದಾರ್ ಗರುವಾಪ್ಸಿ ಮೂಡಿಸುವಲ್ಲಿ ಬಿವೈ ವಿಜಯೇಂದ್ರ ಯಶಸ್ವಿಯಾಗಿದ್ದಾರೆ. ಅದರಂತೆ ಇವತ್ತು ಬೆಳಿಗ್ಗೆ ತಮ್ಮ ಬೆಂಬಲಿಗರ ಜೊತೆ ಬೆಂಗಳೂರಿನಲ್ಲಿ ನಿತಿನ್ ಬಿಜೆಪಿ ಸೇರ್ಪಡೆಯಾಗಲಿದ್ದಾರೆ. ನಿತಿನ್ ಗುತ್ತೇದಾರ್ ಆಗಮನದಿಂದ ಬಿಜೆಪಿಗೆ ಆನೆ ಬಲ. ಇನ್ನು ಬಿಜೆಪಿಗೆ ನಿತಿನ್ ಗುತ್ತೇದಾರ್ ಆಗಮನದಿಂದ ಕೇಸರಿ ಪಡೆಗೆ ಆನೆ ಬಲ ಬಂದಂತಾಗಿದೆ. ಅಫ್ಜಲಾಪುರ ಜೊತೆಗೆ ಕಲಬುರಗಿ ದಕ್ಷಿಣ, ಚಿತ್ತಾಪುರ ಸೇರಿದಂತೆ ಹಲವು ಕ್ಷೇತ್ರಗಳಲ್ಲಿ ತನ್ನದೇ ಆದಂತಹ ಯುವಪಡೆ ಹೊಂದಿರುವಂತಹ ನಿತಿನ್ರಿಂದ ಬಿಜೆಪಿಗೆ ಕನಿಷ್ಠ 20 ರಿಂದ 30 ಸಾವಿರ ಮತದಾರ ಸೆಳೆಯುವ ಶಕ್ತಿ ಇದೆ. ಹೀಗಾಗಿ ನಿತಿನ್ ಸೇರ್ಪಡೆ ಸದ್ಯ ಕಲಬುರಗಿ ಬಿಜೆಪಿಗೆ ಬೂಸ್ಟರ್ ಡೋಸ್ ಆಗಿದೆ. ಇನ್ನು ನಿತಿನ್ ಬಿಜೆಪಿ ಸೇರ್ಪಡೆಯಿಂದ ಅವರ ಸಹೋದರ ಹಾಗೂ ಮಾಜಿ ಸಚಿವ ಮಾಲಿಕಯ್ಯ ಗುತ್ತೇದಾರ್ ರೆಬಲ್ ಆಗುವ ಸಾಧ್ಯತೆಗಳಿವೆ. ಹೀಗಾಗಿ ನಿತಿನ್ ಸೇರ್ಪಡೆ ಬಳಿಕ ಮಾಲಿಕಯ್ಯ ಗುತ್ತೇದಾರ್ ಮ್ಯಾನೇಜ್ ಮಾಡೋದೇ ಬಿಜೆಪಿ ನಾಯಕರಿಗೆ ತಲೆನೋವಾಗಿದೆ. ಇನ್ನು ಬಿಜೆಪಿಯ ಮಾಸ್ಟರ್ ಸ್ಟ್ರೋಕ್ಗೆ ಕಾಂಗ್ರೆಸ್ ಹೇಗೆ ಪ್ರತಿತಂತ್ರ ಹೆಣೆಯಲಿದೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಪ್ರವೀಣ್ ರೆಡ್ಡಿ, ಪಬ್ಲಿಕ್ ಟಿವಿ, ಕಲಬುರಗಿ.